ಸ್ಯಾಮ್ ಸಮೀರ್ ಬ್ರೋ ತುಂಬ ಜನ ಗೊತ್ತು. ಅವರು ಕರ್ನಾಟಕದ ಬೆಸ್ಟ್ ಯೂಟ್ಯೂಬರು ನನಗೆ ತಿಳಿದ ಮಟ್ಟಕ್ಕೆ. ನಾನು ಆ್ಯಕ್ಚುಲಿ ಬರ್ತಾ ಇದ್ದೀವಿ ಫಸ್ಟ್ ಟೈಮು ಬಳ್ಳಾಣಿಗೆ. ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸೋದು ಏನೋ 4 ಕಾಸು ಉಳಿಸೋಣ ಅಂತ ಟ್ರಿಪ್ ಬರೋದು. ಅದರಲ್ಲೂ ಬೇರೆ ಪೆಟ್ರೋಲಲ್ಲೇ ಗಾಡಿ ಓಡಿಸ್ಬಿಟ್ರೆ ಏನು ಉಳಿತದೆ ಹೇಳ್ರಿ ನಿಮಗೆ. ನಮ್ಮ ಮನೆಯಿಂದ ಕಸ್ಟಮರ್ ಲೊಕೇಶನ್ ಕರೆಕ್ಟಾಗಿ 45 ಕಿಲೋಮೀಟರ್ ಅದ. 1 ಕಿಲೋಮೀಟರ್ ಹೆಚ್ಚು ಕಮ್ಮಿ ಇಲ್ಲ. ಇಲ್ಲಿ ವಿಲೇಜ್ ವಿಜಯ ಭವನ್ ಅಂತ ಐತೆ. ಇಲ್ಲಿ ಟಿಫನ್ಗೆ ಸೈಡ್ ಹಾಕಿರೋದು. ತಮಿಳ್ನಾಡು ಕಡೆ ರೌಂಡ್ ಟ್ರಿಪ್ ಹೊಟ್ಟಿದ್ದೀನಿ 2 ಡೇಸು. ನಿಸಾನ್ ಸ್ಕೈಲೈನರು ಕ್ರೇಜಿ ಐತಲ್ಲ ಕಾರು. ಅಲ್ಲಿಂದ ಇಲ್ಲಿವರೆಗೂ ಎಲ್ಲೂ CNG ಇಲ್ಲ. ಬಂಕ್ಗಳಿದ್ದಾವೆ ಬಟ್ ಎಲ್ಲೂ ಪ್ರೆಷರ್ ಅಂತ ಇದು CNG ಇದು ಶಾಕೇ ಇಲ್ಲ ಅಂತ. ಡ್ರೈವರ್ ಲೈಫ್ ಆದ್ಮೇಲೆ ನಿದ್ದೆ ಮಾಡಬೇಕು ಅಂತ ಅಂತೀರಿ, ಬಟ್ ನಿದ್ದೆ ಮಾಡೋಕ್ಕಾಗಲ್ಲ. ಟೈಮ್ ಊಟ ಮಾಡಬೇಕು ಅನ್ಕೊಂತೀರಿ, ಊಟ ಮಾಡೋಕ್ಕಾಗಲ್ಲ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಇವತ್ತು ತಮಿಳ್ನಾಡು ಕಡೆ ರೌಂಡ್ ಟ್ರಿಪ್ ಹೊಟ್ಟಿದ್ದೀನಿ 2 ಡೇಸು. ನನಗೆ ಹೇಳಿರೋದು ವೇಲಾಂಕಣಿ ಅಂತ. ಮೋಸ್ಟ್ ಅಲ್ಲಿಗೆ ಹೋಗ್ತಾರಲ್ಲ, ಬೇರೆ ಪ್ಲ್ಯಾನ್ಸ್ ಇರುತ್ತೋ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರು, ಅಂದರೆ ಅವ್ರ ಕಡೆಯಿಂದ ಬಂದಿರೋ ಡ್ಯೂಟಿ. ತುಂಬ ಥ್ಯಾಂಕ್ಸು. ಗಣೇಶನ್ ಅವ್ರು ಕೊಟ್ಟಿರೋ ಡ್ಯೂಟಿ. ಬ್ರದರ್ ವಿಡಿಯೋ ನೋಡ್ತಾ ಇದ್ರೆ ತುಂಬ ಥ್ಯಾಂಕ್ ಯು ಡ್ಯೂಟಿ ಕೊಟ್ಟಿರೋದಕ್ಕೆ. ಏನಕ್ಕೆ ಹರಿಬರಿಯಲ್ಲಿ ವಿಡಿಯೋ ಶೂಟ್ ಮಾಡಿದೆ ಏನಂತಂದರೆ, ಆಲ್ರೆಡಿ ಟೈಮ್ ಆಗಿಬಿಡೈತೆ. ನಾನು ಎಂಥ ಸೋಂಬೇರಿ ಅಂದರೆ ಅಲಾರಾಮ್ 2 ಮೊಬೈಲ್ ಇಟ್ಟಿದ್ದೆ. ಒಂದು ಮೊಬೈಲಲ್ಲಿ ಆಫ್ ಮಾಡ್ಬಿಟ್ಟು ಇನ್ನೊಂದು ಮೊಬೈಲ್ ಹಂಗೆ ಬಿಟ್ಬಿಟ್ಟು ನಾನು ಪಡ್ಕೊತಾ ಇರೋದಕ್ಕೆ ಎಚ್ಚರಿಕೆಯಾಗಿ ಗೆದ್ದಿದ್ದು. ಹೀಟ್ರಲ್ಲಿ ಹಾಕ್ಬಿಟ್ಟು ಮತ್ತೆ ಮಲ್ಕೊಂಡ್ರೆ ಲೆಕ್ಕ ಕೊಟ್ರಿ ಅಂತ ನಮಗೆ. ಹೀಟ್ರಲ್ಲಿ ಹಾಕ್ಬಿಟ್ಟು ವಾಪಸ್ ಬಂದು ಮತ್ತೆ ಮಲಗಿರೋದು. ಅದು ಕತೆ ನಂದು. ನಮ್ಮ ಮನೆಯಿಂದ ಕಸ್ಟಮರ್ ಲೊಕೇಶನ್ ಕರೆಕ್ಟಾಗಿ 45 ಕಿಲೋಮೀಟರ್ ಅದ. 1 ಕಿಲೋಮೀಟರ್ ಹೆಚ್ಚು ಕಮ್ಮಿ ಇಲ್ಲ. ತಲೆ ಕೆಟ್ಟೋಗದೆ. ನಮ್ಮ ಕನ್ಮಂಗ್ಲ ಗೇಟಲ್ಲಿ ರೆಗ್ಯುಲರ್ ಬಂಕ್ CNG ಐತಲ್ಲ, ಅದೇನು ಇಂಡಿಯನ್ ಬಂಕಲ್ಲಿ, ಸಾರಿ ಕನ್ಮಂಗ್ಲ ಅಂತ ಇದ್ದೀನಿ, ಕಟ್ಟಮಲ್ಲೂರು ಗೇಟಲ್ಲಿ. ಅಲ್ಲಿ CNG ಜಸ್ಟ್ ಫಿಲ್ ಮಾಡಿಸ್ಕೊಂಡು ನೋಡ್ರಿ, ಫುಲ್ಲು ಟಾಪಪ್ ಮಾಡಿಸ್ಕೊಂಡೆ. ಪಕ್ಕಾ ಪ್ರೆಷರ್ ಇತ್ತು. ಅಲ್ಲೊಂದು 10 ನಿಮಿಷ ಲೇಟ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಪ್ರೆಷರ್ ಆನ್ ಮಾಡಿಸಿ ಹಾಕಿಸ್ಕೊಂಬಂದಿದ್ದು. ಅದು ಗಾಡಿಗಳಿರಲಿಲ್ಲ, ಅದಕ್ಕೆ ನಾನೇ ಮಗ ಪ್ರೆಷರ್ ಆನ್ ಮಾಡೋ ಲಾಂಗ್ ಹೋಯ್ತಿದ್ದೀನಿ ಅಂದ್ಬಿಟ್ಟು ಆನ್ ಮಾಡಿಸ್ಕೊಂಡು ಹಾಕ್ಕೊಂಬಂದೆ. ಇವಾಗ ಬನ್ನಿ ಡೈರೆಕ್ಟಾಗಿ ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ಏನು ಕತೆ ಹಿಂಗೆ ಅಂತ. ಇದು ಬಂದ್ಬಿಟ್ಟು ಕಿಲೋಮೀಟ್ರ್ 15 ರೂಪಾಯಿ, 400 ರೂಪಾಯಿ ಡ್ರೈವರ್ ಬಟ್ಟ. ಟೋಲು ಪರ್ಮಿಟು ಪಾರ್ಕಿಂಗ್ ಎಲ್ಲ ಸಪ್ರೇಟ್ ಇರುತ್ತೆ. 300 ಕಿಲೋಮೀಟ್ರ್ ಸೆಟ್ಲ್ಮೆಂಟು 2 ಡೇಸು. ಏನು ಅಪ್ ಆ್ಯಂಡ್ ಡೌನೇ ಹತ್ತಿರ ಒಂದು 800-900 ಕಿಲೋಮೀಟ್ರ್ ಓಡುತ್ತೆ ನನಗೆ ಅನ್ನಿಸ್ದಂಗೆ. ಯಾಕಂದರೆ ವೇಲಂಕಣಿ ಇಲ್ಲಿ ಒಂದು ಸೈಡೆ 400 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ, ಜರ್ನಿ ಯಾವ ಥರ ಇರುತ್ತೆ ಅಂತ ಫುಲ್ ತೋರಿಸ್ತೀನಿ. ತಮಿಳ್ನಾಡು ರೌಂಡ್ಸ್ ಹೋಗ್ತಾ ಇರೋದು. ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಿದ್ದೀರಾ, ಫುಲ್ ವೀಡಿಯೋ ನೋಡ್ರಿ. ಫುಲ್ ಮಜಾ ಇರುತ್ತೆ ಅಂದ್ಕೊಳ್ರಿ. ಡೀಟೇಲಾಗಿ ತೋರಿಸಿ, ಡೀಟೇಲಾಗೆ ಕಸ್ಟಮರ್ ಹಿಂಗೆ ಏನು ಎತ್ತ ಅಂತೆಲ್ಲ. ಬನ್ನಿ ಫಸ್ಟು ಆನ್ ಟೈಮ್ ಪಿಕಪ್ ಹೋಗ್ಬಿಡೋಣ. ಸ್ವಲ್ಪ ಲೇಟ್ ಆಗ್ತಾಯಿದೆ, ನೋಡ್ಬೋದು ಪಿಕಪ್ಪು ಎಷ್ಟೊತ್ತು ತೋರಿಸ್ತಾ ಇದೆ ಅಂತ. ಇನ್ನು 30 ನಿಮಿಷ ತೋರಿಸ್ತಾ ಇದೆ. ಬಟ್ ನಾನು ಎಕ್ಸಾಕ್ಟಾಗಿ 5:45 ಇರಬೇಕು. ಇಲ್ಲಿ ಟೈಮ್ ನೋಡ್ರೆ ಆಲ್ರೆಡಿ 5:15 ಆಗಿಬಿಟ್ಟಿದೆ. ಇನ್ನು ಎಷ್ಟೊತ್ತಿಗೆ ಏನಂತ ಅರ್ಧ ಅವರ್ ಜಾಸ್ತಿನ ನೋಡ್ಬೇಕು ಆಗುತ್ತೋ ಇಲ್ಲ ಅಂತ. ಸ್ವಲ್ಪ ಚಚಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ, ಎಲ್ಲಿ ಲೇಟ್ ಆಗಿಬಿಟ್ರೆ ಕಸ್ಟಮರ್ ಇಂಪ್ರೆಷನ್ನು ಸ್ವಲ್ಪ ಬ್ಯಾಡ್ ಆಗಿಬಿಡುತ್ತೆ ಏನೋ ಒಂದೇನು ಬೇಜಾರಿಗೆ. ನೋಡೋಣ, ನಾನು ಅನ್ನಿಸ್ದಂಗೆ ಲೇಟಾಗಿ ಆಗಲ್ಲ. ಆದಷ್ಟು ಬೇಗನೆ ಹೋಗಿ ಟ್ರೈ ಮಾಡ್ತೀನಿ. ಬನ್ನಿ ವಾರ ಸ್ನೇಹಿತರೆ. ಅಂತೂ ಇಂತೂ ಫೈನಲ್ಲಿ ಕಸ್ಟಮರ್ ಲೊಕೇಶನ್ ಹತ್ರ ಬಂದೇ ಊಟ. ಇದು ಯಾವುದೋ ವಿಲ್ಲಾ ಒಳಗಡೆ ಇರೋದು ಪಿಕಪ್ಪು. 3rd ಕ್ರಾಸು 4th ಕ್ರಾಸಲ್ಲಿ ಅವ್ರ ಲೊಕೇಶನ್ ಇರೋದು. ಆನ್ ಟೈಮ್ ಹೆಂಗೋ ಕರೆಕ್ಟ್ ಆನ್ ಟೈಮ್ ರೀಚ್ ಆಗಿದ್ದೀನಿ. ಅದೊಂದು ಖುಷಿಯಾದ ವಿಚಾರ. ನೋಡ್ತಾ ಇರ್ಬೋದು ಇಲ್ಲಿ 5:46, 1 ನಿಮಿಷ ಅಷ್ಟೇ ಲೇಟು. ಕಸ್ಟಮರು ಬನ್ನಿ ಸರ್ ಆರಾಮಾಗೆ ಪರವಾಗಿಲ್ಲ ಅಂತಂದರು. ಅದಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ಪಿಕಪ್ ಮಾಡೋಣ ಬನ್ನಿ. ವಿಲ್ಲಾ ನಂಬರ್ 80 ಎಲ್ಲ ಇತ್ತು, ನೋಡ್ಕೊಂಡು ಹೋಗೋಣಂತೆ. ಟೋಟಲಾಗಿ 5 ಜನ ಅಂತ ಇರೋದು ಕಸ್ಟಮರು. 4 ಜನ ದೊಡ್ಡವರು, ಇನ್ನೊಬ್ರು ಚಿಕ್ಕವರು ಅಂತ ಇರೋದು. ಅದಕ್ಕೆ ಒಂದು ಸೀಟ್ ಡಿನ್ ಮಾಡ್ಬಿಟ್ಟು ಲಗೇಜಲ್ಲಿ ಅಲ್ಲೇ ಇಟ್ಟಿದ್ದೀನಿ. ಇದು ಫಸ್ಟ್ ಪಿಕಪ್ ಪಾಯಿಂಟು. ಇನ್ನೊಂದು ಪಿಕಪ್ ಪಾಯಿಂಟು ನೆಕ್ಸ್ಟ್ ಕ್ರಾಸಲ್ಲಿ ಏನೋ ಇದೆಯಂತೆ, ಅಲ್ಲೋಗಿ ಪಿಕಪ್ ಮಾಡಬೇಕು. ಬನ್ನಿ ಪಿಕಪ್ ಮಾಡಿಕೊಂಡು ಸೇಫ್ ಹೋಗೋಣಂತೆ. ಕಸ್ಟಮರೆಲ್ಲ ಪಿಕ್ ಮಾಡಿಕೊಂಡು ಇವಾಗ ಎಲ್ಲಪ್ಪ ಇದ್ದೀನಿ ಅಟ್ ಪ್ರೆಸೆಂಟ್ ಅಂದರೆ ತೋಪೂರು ಘಾಟ್ ಪಾಸ್ ಮಾಡಿಕೊಂಡು ಸೇಲಮಿಂದ ಒಂಚೂರು ಮುಂದೆ ಬಂದಿದ್ದೀನಿ. ಇಲ್ಲಿ ವಿಲೇಜ್ ವಿಜಯ ಭವನ್ ಅಂತ ಐತೆ. ಇಲ್ಲಿ ಟಿಫನ್ಗೆ ಸೈಡ್ಗೆ ಹಾಕಿರೋದು. ಹೋಗಿ ಸ್ವಲ್ಪ ವಾಶ್ರೂಮ್ ಮಿಷನ್ನೆಲ್ಲ ಮಕ್ಕಳಿಗೆ ತೊಳ್ಕೊಂಡು ಮತ್ತೆ ಇನ್ನೊಂದು ಸರಿ ನಾಷ್ಟ ಮಾಡ್ಕೊಂಬರೋಣ. ಇಲ್ಲಿ ಆ್ಯಕ್ಚುಲಿ ನಿಲ್ಲಿಸ್ತಾರೋದು ಇದು ಫಸ್ಟ್ ಟೈಮ್ ನಾನು ಈ ಹೋಟೆಲ್ಗೆ. ನಮ್ಮ ಬಲರಾಮನ್ ಅಲ್ಲಿ ಹಾಕಿದ್ದೀನಿ ಮುಂದೆ ಕಡೆ. ಇದು ತೋಪೂರು ಘಾಟ್ ಬಿಟ್ಟ ಮೇಲೆ ಸೇಲಂ ಹತ್ರ ಅದೇನೋ ಫ್ಲೇವರ್ ಕೆಲಸ ನಡೀತಾ ಇತ್ತು. ಸಿಕ್ಕಾಪಟ್ಟೆ ಜಾಮು, ಅದಕ್ಕೆ ಲೇಟ್ ಆಯಿತು. ಇಲ್ಲಾಂದರೆ ಹೊಡ್ಕೊಂಬ ನೋಡೋ ಇಷ್ಟೊತ್ತಿಗೆಲ್ಲ. ಇನ್ನೂ 4 ಅವರ್ ಬೇಕು ಪಳನಿಗೆ ಹೋಗೋಕ್ಕೆ. ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಅಂಗಡಿಗೆ ಬಂದು ಇಲ್ಲಿ ನೋಡ್ಬೋದು ಹಾಟ್ ವೀಲ್ಸ್ ಕಾರ್ ಎಷ್ಟೈತೆ ಅಂತ. ಕ್ರೇಜಿ ಕಲೆಕ್ಷನ್ಸ್ ಇರ್ತವೆ. ಇದು ಮನಸ್ಸೇ ಮನೇಲಿ ಇಡಬೇಕು ಅಂತ ಭಾರಿ ಆಸೆ. ಆಮೇಲೆ ಈ ಕಡೆನೂ ಅಷ್ಟೇ ನೋಡ್ರಿ, ಟಾಯ್ಸು ಕ್ರೇಜಿ ಐತಲ್ಲ, ಸಖತ್ತಾಗೈತೆ. ನನಗೆ ಆ್ಯಕ್ಚುಲಿ ಮೇಯ್ನ್ ಇಷ್ಟ ಆಗಿದ್ದು ಒಂದು ಐಟಮು, ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಇದು ನಿಸಾನ್ ಸ್ಕೈಲೈನರು ಕ್ರೇಜಿ ಐತಲ್ಲ ಕಾರು. ಇದೊಂದು, ಇನ್ನೊಂದು ಡಾಮ್ ಟೊರ್ನಾಡೋ ಇದು ನೆಕ್ಸ್ಟ್ ಲೆವೆಲ್ ಇಷ್ಟ ಆಯ್ತು ನನಗೆ. ಇವೆರಡು ಮಾತ್ರ ಕ್ರೇಜಿ ಆಯಿತು. ಪ್ರೈಸು 2,000 ಹೇಳ್ತವ್ರೆ. ಬಟ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಹಂಗೆ ಯಾಕೋ. ಬಟ್ ಚೆನ್ನಾಗಿದೆ, ಆ್ಯಕ್ಚುಲಿ ಸಕ್ಕತ್ತಾಗೈತೆ. ಇದು ಗೊತ್ತಿಲ್ಲ ಯಾವ ಕಾರ್ ಇದು ಅಂತ. ಇದು ನೆಕ್ಸ್ಟ್ ಲೆವೆಲ್ ಇಷ್ಟ ಆಯ್ತು ನನಗೆ, ಸಕ್ಕತ್ತಾಗೈತೆ. ಕಾರ್ ಕಲೆಕ್ಷನ್ಸ್ ಮಾತ್ರ ಕ್ರೇಜಿ ಇಟ್ಟವ್ರೆ.
ಬಟ್ ಯಾವುದೋ ನಾನು ತೊಗೊಳೋಣ ಅಂತ ಅನಿಸ್ತಾ ಇದೆ, ಬಟ್ ಯಾವ್ದು ತೊಗೊಳೋದು ಅರ್ಥ ಆಗ್ತಾಯಿಲ್ಲ. ಸ್ವಲ್ಪ ಎಲ್ಲ ಕಾಸ್ಟ್ಲಿ ಹೇಳ್ತಾವೆ ಅಣ್ಣ, ಬಟ್ ಚೆನ್ನಾಗೈತೆ ಐಟಮ್ ಅಂತ ಕ್ರೇಜಿ ಇಟ್ಟವ್ರೆ. ಆಟೋ ವೀಲ್ಸಲ್ಲಿ ಯಾವುದೋ ನೋಡೋಣ ಇರಿ ಇವತ್ತು. ಅಪ್ಪ ಫೈನಲಿ ಸ್ನೇಹಿತರೆ ಒಂದು ಯಾವುದೋ ಒಂದು CNG ಸಿಕ್ಕೈತೆ. ಹತ್ತತ್ರ ಈ ರೋಡಿಂದ ಒಂಚೂರು ಮುಂದೆ ಪಳನಿಗೆ ಹೋಗೋ ರೋಡಲ್ಲಿ ಯಾವುದೋ ಭಾರತ್ ಬಂಕಲ್ಲಿ ಸಿಕ್ಕೈತೆ. ನನಗೆ ಎಲ್ಲಿ ಎಂಡಾಗಿದ್ದು ಅಂತಂದರೆ ಈ ರೋಡಿಂದ ಒಂದು 30 ಕಿಲೋಮೀಟ್ರ್ ಹಿಂದೆಗಡೆ ನನಗೆ CNG ಎಂಡಾಗಿದ್ದು. ಅದೇ ಥರ ಸೇಲಂ ಬಿಟ್ಟು ಒಂಚೂರು ಮುಂದೆ ಬಂದು ಅಲ್ಲೇ ಎಂಡಾಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ಎಲ್ಲೂ CNG ಇಲ್ಲ. ಬಂಕ್ಗಳಿದ್ದಾವೆ ಬಟ್ ಎಲ್ಲೂ ಪ್ರೆಷರ್ ಅಂತ ಇದು CNG ಇದು ಶಾಕೇ ಇಲ್ಲ ಅಂತೆ. ಇಲ್ಲಿ ಹೆಂಗೋ ಐತೆ. ಅದೇ ಟೈಮಿಗೆ ಕಂಪ್ರೆಷರ್ ಆನ್ ಮಾಡೋರೆ 200 ಐತೆ ಕರೆಕ್ಟಾಗಿ ಪ್ರೆಷರು. ಇಲ್ಲಿ ಹಾಕ್ಸ್ಬಿಟ್ರೆ ಇನ್ನು ಕರೆಕ್ಟಾಗಿ 98 ಕಿಲೋಮೀಟ್ರ್ ಐತೆ ನಾನು ಪಳನಿ. ಆರಾಮಾಗಿ ಹೋಗ್ಬಿಡ್ತೀನಿ, ಟೆನ್ಷನ್ ಇಲ್ಲ. ಯಪ್ಪ ಇವಾಗ ಹೆಂಗೋ ಉಸಿರಾಡ್ತಾ ಇದ್ದೀನಿ ಸೀರಿಯಸ್ಸಾಗಿ. CNG ಇಲ್ಲದ್ರೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಅನ್ನಿಸ್ತಾ ಇತ್ತು ಮನಸ್ಸಲ್ಲಿ. ಬಟ್ ಇವಾಗ ಸ್ವಲ್ಪ ಬಚಾವಾಗಿದ್ದೀನಿ, ಸ್ವಲ್ಪ ಖುಷಿನೂ ಆಗ್ತಾಯಿತ್ತು ಹಂಗೆ ಅಂದ್ಕೊಳ್ರಿ. ಸೇಫು. ನಮ್ಮ ಬಲರಾಮನು ಗ್ಯಾಸಲ್ಲಿ ಓಡ್ತಾನೆ. ಈ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸೋದು ಏನೋ 4 ಕಾಸು ಉಳಿಸೋಣ ಅಂತ ಟ್ರಿಪ್ ಬರೋದು. ಅದರಲ್ಲೂ ಬೇರೆ ಪೆಟ್ರೋಲಲ್ಲೇ ಗಾಡಿ ಓಡಿಸ್ಬಿಟ್ರೆ ಏನು ಉಳಿತದೆ ಹೇಳ್ರಿ ನಿಮಗೆ. ಅದಕ್ಕೆ ನಂಗೆ CNG ಸಿಕ್ಕೈತೆ. 225 ಪ್ರೆಷರು, ಫುಲ್ ಖುಷಿ ಅಂದ್ಕೊಳ್ರಿ. 220 210 ಎಷ್ಟು ಹಿಡಿದು 859 ರೂಪಾಯಿ ಒಳ್ಳೆ ಪ್ರೆಷರ್ ಐತೆ, ಸಾಕು. CNG ಎಲ್ಲ ಹಾಕಿಸ್ಕೊಂಡು ಇವಾಗ ನಾವು ಡೈರೆಕ್ಟಾಗಿ ಇದು ಯಾವುದೋ ಕೆಂಗಮ್ ಇನ್ಸ್ಟಿಟ್ಯೂಷನ್ ಅಂತ, ಕೆಂಗಮ್ ಇನ್ಸ್ಟಿಟ್ಯೂಷನ್ಸು ಇಲ್ಲಿ ನಿಲ್ಲಿಸಿದೆ ಗಾಡಿ. ಏನಕ್ಕಪ್ಪ ಅಂತಂದರೆ ಇಲ್ಲೊಂದು ಬೇಕ್ರಿ ಇತ್ತು ರೈಟ್ ಸೈಡಲ್ಲಿ, ಜ್ಯೂಸ್ ಗೀಸ್ ಕುಡಿಯೋಣ ಅಂತ. ಈ ಬಿಸಿಯಲ್ಲಿ ಟೀ ಕುಡಿಯೋಣ ಅಂದ್ರೆ ಕಸ್ಟಮರು, ಸರ್ ನಮ್ಮ ತಾಯಣೆ ಕುಡಿಯೋಕ್ಕಾಗಲ್ಲ, ನಮ್ಗೆ ಅಭ್ಯಾಸನಿಲ್ಲ ಟೀ ಕುಡಿದು ಇಷ್ಟೊತ್ತಿನಲ್ಲಿ ಮಧ್ಯಾಹ್ನ ಟೈಮಲ್ಲಿ, ಅದು ಈ ಉರಿ ಬಿಸಿಲಲ್ಲಿ. ಪರವಾಗಿಲ್ಲ ಅಂದ್ಕೊಳ್ರಿ, ಅದು ಎಲ್ಲ ಟೈಮು ಕಂಪೇರ್ ಮಾಡಿದ್ರೆ ಈ ಸರಿ ಪರವಾಗಿಲ್ಲ, ಕಮ್ಮಿ ಆಗೈತೆ ಬಿಸಿಲು. ಬಟ್ ಈಗ ಅದು ಚೆನ್ನಾಗೈತೆ. ಇಲ್ಲಿಂದ 82 ಕಿಲೋಮೀಟ್ರ್ ಐತೆನಾ ಪಳನಿ. 82 ಕಿಲೋಮೀಟ್ರ್ ಐತೆ. 1.25 ಅವರ್ ಆರಾಮಾಗಿ ರೀಚ್ ಆಗ್ತೀನಿ. ಇಲ್ಲ ಜ್ಯೂಸ್ ಗೀಸ್ ಕುಡಿಯೋಣಂತೆ, ಜ್ಯೂಸ್ ಕಾಫಿ ಬಾರ್ ಅಂತ ಐತೆ, ಕುಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ಟೈಮ್ ಬಂದು 2:15 ಆಗ್ತೈತೆ. ಪಳನಿಗೆ ಬಂದು ಕರೆಕ್ಟಾಗಿ ಅರ್ಧ ಅವರ್ ಆಗೋಯ್ತು. 2 ಗಂಟೆ ಕರೆಕ್ಟಾಗಿ ಬಂದಿದ್ದು ನಾವು. ಬಟ್ ಇದೇನು ಹೋಟ್ಲ್ ಐತಲ್ಲ ಶ್ರೀಕಂಧ ವೆಜ್ ರೆಸ್ಟೋರೆಂಟ್ ಅಂತ, ಇದು ಹುಡ್ಕೋಕ್ಕೆ ಸುಮಾರು 28 ನಿಮಿಷ ಅಂದರೆ ಅರ್ಧ ಗಂಟೆ ತಗೊಂಡೈತೆ ಟೈಮ್ ಅಂದ್ಕೊಳ್ರಿ ಲೆಕ್ಕಾಚಾರದಲ್ಲಿ. ಇದು ಯಾವುದೋ ಸಂಧಿ ಒಳಗಡೆ ಐತೆ. ಅದು ನೀವೇನು ಕಾಣಿಸ್ತೈತಲ್ಲ, ಇದು ಸೆಕ್ಯೂರಿಟಿ ಅಂತಾರಲ್ಲ, ಅದು ಮೇನ್ ರೋಡು. ಅಲ್ಲಿಂದ ಒಳಗಡೆ ಐತೆ. ಇದು ಬೋರ್ಡ್ ಕೂಡ ಕರೆಕ್ಟಾಗಿ ಇರಲಿಲ್ಲ. ಇಲ್ಲಿ ಊಟಕ್ಕೇನು ಬಂದು ಊಟ ಗೀಟ ಮಾಡಿಕೊಂಡು ಅದೇನು ಕಾಣಿಸ್ತೈತಲ್ಲ ಮೇಲೆ, ಅದೇ ದೇವಸ್ಥಾನ, ಅದೇ ಮೇನ್ ದೇವಸ್ಥಾನ. ಬಟ್ ಕಸ್ಟಮರ್ ಇವಾಗ ಲೈಟಾಗಿ ಟ್ವಿಸ್ಟ್ ಕೊಡ್ತಾವ್ರೆ. ಸರ್ ಅವ್ರ ಮಗಳೇನೋ ಸಡನ್ನಾಗಿ ಕೊಡೈಕೆನಾಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಇಲ್ಲಿಂದ ಕೊಡೈಕೆನಾಲ್ ಆ್ಯಕ್ಚುಲಾಗಿ ಬಂದುಬಿಟ್ಟು ಒಂದು 56 ಕಿಲೋಮೀಟ್ರ್ 58 ಕಿಲೋಮೀಟ್ರ್ನ ಐತೆ ಇಲ್ಲಿಂದ ಪಳನಿಯಿಂದ. ನೋಡೋಣ, ಆದರೆ ಅಕಸ್ಮಾತ್ ಕಸ್ಟಮರ್ ಅಲ್ಲಿಗೆ ಹೋಗೋಣ ಅಂದರೆ ಅಲ್ಲಿಗೆ ಹೊಡೆದು ಬಿಡೋಣ. ನಾನು ಸುಮಾರು ವರ್ಷಗಳಾಯಿತು ನಾನು ಕೊಡೈಕೆನಾಲ್ಗೆ ಹೋಗಿ ಟ್ರಿಪ್ ಮಾಡಿ. ನೋಡೋಣ ಇವಾಗ ಹೆಂಗೈತೆ ವೆದರ್. ಮಳೆ ಅಂತೂ ಇಲ್ಲ ನಂಗೆ ಅನಿಸ್ದಂಗೆ. ಬಟ್ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಪಳನಿಗೆ. ಬನ್ನಿ ಫಸ್ಟ್ ಊಟಕ್ಕೆ ಹೋಗೋಣ, ಕಸ್ಟಮರ್ ಕರೀತಾರೆ ಇನ್ನು. ಇವತ್ತಿಂದು ನಮ್ಮ ಮಧ್ಯಾಹ್ನದ ಊಟ ಸ್ಪೆಷಲ್ಲು ಪಳನಿ ಮೀಲ್ಸು, ರೈಸು ಸಾಂಬಾರು, 2 ಪಲ್ಯ ಹಾಕೋರೆ, ಒಂದು ಹಪ್ಪಳ ಒಂದು ಬರಬೇಕು. ತಿನ್ಕೊಂಡು ಟೇಸ್ಟ್ ಏನು ಅವರೇಜ್ ಆಗೈತೆ ಅವರು ಅಂತ ಹೇಳ್ಕೊಳಂಥ ಟೇಸ್ಟ್ ಏನಿಲ್ಲ, ಬಟ್ ಪರವಾಗಿಲ್ಲ. ಒಂದು ವೆಜ್ ಊಟ ಡೀಸೆಂಟಾಗಿ ತಿನ್ಕೊಂಡೆ ಎತ್ತೋಗೋಣ. ಪೆಟ್ರೋಲ್ ಉಳಿಸ್ಕೊಂಡಿದ್ದೆ ಮೊನ್ನೆ ಹಾಕ್ಸಿ. ಇದು ಇವತ್ತು ಒಂದು ಯಾವಾಗ 50 ಕಿಲೋಮೀಟ್ರ್ 45 ಕಿಲೋಮೀಟ್ರ್ ಗಾಡಿ ಪೆಟ್ರೋಲೆಲ್ಲ ಓಡಿಸ್ದೆ. ಅಷ್ಟು ಬೇಗ ರಿಸರ್ವ್ ಬಂದ್ಬಿಡ್ತು. ಎಷ್ಟು ಕುಡಿತದ ಗ್ರೋ. ಒಂದ್ಸರಿ ಮೈಲೇಜ್ ಟೆಸ್ಟ್ ಮಾಡಬೇಕು ಅಂತ ತುಂಬ ಜನ ಕಮೆಂಟ್ ಆಗ್ತಾಯಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸು. ಒಂದ್ಸರಿ ಮಾಡೋಣ. CNG ಪಕ್ಕಾ ಮೈಲೇಜ್ ಗೊತ್ತು, ಯಾಕಂದರೆ ಕಾಟಮಲ್ಲೂರಲ್ಲಿ ಹಾಕ್ಸಿದ್ದು ನಾನು. ಹತ್ತತ್ರ ಸೇಲಂ ಬಿಟ್ಟು ಇನ್ನೂ ಮುಂದೆ ಅಲ್ಲಿವರೆಗೂ ಬಂದೈತೆ. ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಕಿಲೋಮೀಟ್ರ್ ಆಗಿರ್ಬೋದು ಅಂತ ಅಂದಾಜು. ನಾನು ಅನ್ಸ್ದಂಗೆ ಪಕ್ಕ ಒಂದು 250 ಕಿಲೋಮೀಟ್ರ್ ಪಕ್ಕ 100% ಬಂದೈತೆ. ಅದು ಕಾಟಮಲ್ಲೂರಲ್ಲಿ ಹಾಕ್ಸಿ ಕಸ್ಟಮರ್ ಲೊಕೇಶನ್ ಪಿಕಪ್ ಮಾಡಿ ಅದಾದಮೇಲೆ ಸೇಲಮಿಂದ ಮುಂದೆ ಬಂದಮೇಲೆ ಎಂಡಾಗಿದ್ದು. ಈ ರೋಡಿಗೆ ಇನ್ನೊಂದು 30-40 ಕಿಲೋಮೀಟ್ರ್ ಇದ್ದಂಗೆ ಎಂಡಾಗಿದ್ದು. ಅಲ್ಲಿಂದ ಈ ರೋಡ್ ಬಿಟ್ಟು ಮುಂದೆ ಬಂದು ಹಾಕಿಸ್ಕೊಂಡಿದ್ದು. ಮತ್ತು ಪೆಟ್ರೋಲು ನಾಳೆ ಹಾಕಿಸ್ಕೊಂಡ್ರೆ ಆಯ್ತು ಮನೆಗೆ ಹೋಗೋ ಟೈಮಲ್ಲಿ. ಅದು ನೋಡೋಣ, ಕಸ್ಟಮರ್ ಕೊಡೈಕೆನಾಲ್ ಪ್ಲ್ಯಾನ್ ಏನೋ ಪಕ್ಕ ಕನ್ಫರ್ಮ್ ಆಯಿತು ಅಂದರೆ ಯೋಚನೆ ಮಾಡಬೇಕು. ಅಂದರೆ ನಮ್ಮ ಕಸ್ಟಮರ್ ಏನು ರೂಮ್ ಬುಕ್ ಮಾಡಿದ್ರು ಆ ಟೆರೆಸ್ ಮೇಲೆ ಇದ್ದೀನಿ, ಅಂದರೆ ಆ ಬಿಲ್ಡಿಂಗ್ ಟೆರೆಸ್ ಮೇಲೆಗಡೆ. ನನ್ನ ಆಪೋಸಿಟಲ್ಲೇ ಈ ದೇವಸ್ಥಾನ ಇರೋದು, ಅಂದರೆ ಈ ರೂಮ್ಸ್ ಆಪೋಸಿಟೇ ದೇವಸ್ಥಾನ ಇರೋದು. ದೇವಸ್ಥಾನ ಹೆಸರು ದೇವರನ್ನೇ ಗೊತ್ತಿಲ್ಲ, ಯಾರಿಗಾನ ಗೊತ್ತಿರೋ ದಯವಿಟ್ಟು ಕಮೆಂಟ್ ಹಾಕಿರಿ. ಯಾಕಂದರೆ ನಾನು ಆ್ಯಕ್ಚುಲಿ ಬರ್ತಾ ಇದ್ದೀವಿ ಫಸ್ಟ್ ಟೈಮು ಪಳನಿಗೆ. ಕೊಡೈಕೆನಾಲ್ಗೆ ಬಂದಿದ್ದೀನಿ, ಬಟ್ ಹಿಂದೆಗಡೆ ಏನು ಸ್ಟೇಷನ್ ಇಲ್ಲಲ್ಲ. ಈ ಕಡೆ ನಿಮಗೆ ಕಾಣಿಸ್ತೈತಲ್ಲ ಗೊತ್ತಿಲ್ಲ, ಇದೆಲ್ಲ ಕಾಣಿಸ್ತಿದೆಯಲ್ಲ ಹಿಲ್ಸು, ಇದೆಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ಕೊಡೈಕೆನಾಲು. ನೋಡೋಣ, ಕಸ್ಟಮರ್ ಪ್ಲ್ಯಾನ್ ಮಾಡಿದ್ರೆ ದಯೆಯಿಂದ ನಾನು ಒಂದು ಸರಿ ವಿಸಿಟ್ ಮಾಡ್ದಾಗುತ್ತೆ. ಇದು 2ನೇ ಸರಿ ಅಕಸ್ಮಾತ್ ಕೊಡೈಕೆನಾಲ್ ಕಡೆ ಏನೋ ಹೋದರೆ. ನಮ್ಗೆ ಏನಕ್ಕಪ್ಪ ಮೇಲೆ ಬಂದಿರೋ ಟೆರೆಸ್ಗೆ ಅಂತಂದರೆ, ಇಲ್ಲಿ ನಮ್ಮ ಡ್ರೈವರ್ಸ್ಗೆ ಅಂತ ವಾಶ್ರೂಮ್ ಅದಕ್ಕೆ ಬಂದಿದ್ದು. ಇಲ್ಲ ಇದು ನೋಡಿ ವಾಶ್ರೂಮ್, ಆ ಕಡೆ ಒಂದು ವಾಶ್ರೂಮ್ ಇತ್ತು, ಅಲ್ಲಿ ಯೂಸ್ ಮಾಡೋಕ್ಕೆ ನಮ್ಮ ಡ್ರೈವರ್ಗಳಿಗೆ
ಇದು ಆ್ಯಕ್ಚುಲಿ ಹೊಸ ಬಿಲ್ಡಿಂಗ್, ಇದು ಹೊಸ ಅಂದರೆ 1 ವರ್ಷ ಕೂಡ ಆಗಿಲ್ಲ. ಇನ್ನೂ ಇದು ಲಿಫ್ಟ್ ಕೂಡ ಹಾಕ್ಸಿಲ್ಲ ಅವರು. ಲಿಫ್ಟಿಗೆಲ್ಲ ಮಾಡಿ ಇಟ್ಟಿದ್ದಾರೆ ಬಟ್ ಹಾಕ್ಸಿಲ್ಲ. ಸರಿ ಇನ್ನೇನು ಅಂದ್ಬಿಟ್ಟು ದೇವಸ್ಥಾನಕ್ಕೆಲ್ಲ ನಮಸ್ಕಾರ ಹಾಕೊಂಡು ಕೈ ಮುಕ್ಕೊಂಡು, ಯಾಕಂದ್ರೆ ನಾನು ಹೋಗಲ್ಲ ದೇವಸ್ಥಾನಕ್ಕೆ. ನಮಸ್ಕಾರ ಹಾಕೊಂಡು ಕೆಳಗಡೆ ಹೋಗೋಣ ಬನ್ನಿ. ಕಾರೊಳಗೆ ಫುಲ್ ರೆಸ್ಟ್ ಮಾಡೋದೇ ಇವಾಗ ಕತೆ. ಸ್ನೇಹಿತರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಕೊಡೈಕೆನಾಲ್ಗೆ ನಾನು ಇರೋ ಲೊಕೇಶನಿಂದ 64 ಕಿಲೋಮೀಟ್ರ್ ಇದೆ ಕೊಡೈಕೆನಾಲ್. 2 ಅವರ್ ಇವಾಗ ಹೊರಟ್ರು. ಬಟ್ ಫುಲ್ ಘಾಟ್ ಸೆಕ್ಷನ್ನು. ಇಲ್ಲಿಂದ ಇದು ಅಣ್ಣಾನಗರವರೆಗೂ ಓಕೆ. ಡ್ಯಾಮ್ ವ್ಯೂ ಪಾಯಿಂಟಿಂದ ಶುರು. ಇಲ್ಲಿಂದ ಯಾವ ರೇಂಜ್ಗೆ ಆಯ್ತು ನೋಡಿ ಘಾಟು. ನಾನು ಈ ಘಾಟು ಈ CNG ಏನೋಣ ಮುಗ್ದೋಯ್ತು ಕತೆ. ಪಕ್ಕ ಮೇಲೆ ಹೋಗೋಕ್ಕೆ ಈ CNG ಖಾಲಿ ಗ್ಯಾರಂಟಿ, ಇದಂತೂ ಫಿಕ್ಸು. ಆ ಕಡೆಯಿಂದ ಮತ್ತೆ ಪೆಟ್ರೋಲೇ ಬರಬೇಕು. ಹಿಂಗೈತೆ ರೋಡು. ಬಟ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಅವರು. ಒಂದ್ಸರಿ ಹೋಗಿದ್ದೀನಿ, ಕ್ರೇಜಿ ಐತೆ ಕೊಡೈಕೆನಾಲ್. ಊಟಿಗಿಂತ ಇಷ್ಟ ಆಗೋಯ್ತು ಹೇಳ್ಬೇಕಂದ್ರೆ. ಬಟ್ ಏನಂದರೆ ಊಟಿಯಲ್ಲಿ ಪ್ಲಸ್ ಪಾಯಿಂಟು ನಮ್ಮ ಬಂಡೀಪುರ ಮತ್ತು ಮಧುಮಲೈ 2 ಬರುತ್ತೆ. ಅದರಿಂದ ಇನ್ನೊಂದು ಮೇಜರ್ ಪ್ಲಸ್ ಪಾಯಿಂಟು, 2 ಫಾರೆಸ್ಟ್ ಏರಿಯಾ ಎಂಟ್ರಿ ಆಗ್ತೀರಿ. ಕ್ರೇಜ್ ಇರುತ್ತೆ ವೆದರು, ನೇಚರು, ಆಮೇಲೆ ಅನಿಮಲ್ಸ್ ಎಲ್ಲ ಸ್ಪಾಟ್ ಮಾಡ್ಬೋದು. ಚೆನ್ನಾಗೈತೆ. ಅದೊಂಥರ ವೈಬ್. ಆದರೆ ಇದೊಂಥರ ವೈಬು ಕೊಡೈಕೆನಾಲ್. ಇಲ್ಲಿ ದೊಡ್ಡದು ಎಂಟ್ರೆನ್ಸಲ್ಲೇ ಒಂದು ದೊಡ್ಡ ಫಾಲ್ಸ್ ಐತೆ. ಫಾಲ್ಸ್ ಹೆಸರು ನಂಗೆ ನೆನಪೈತಲ್ಲ ಗೊತ್ತಿಲ್ಲ, ಬಟ್ ಕ್ರೇಜ್ ಐತೆ ಫಾಲ್ಸ್. ಅದನ್ನು ನೋಡೋಣ, ಕಸ್ಟಮರ್ ಮನ್ಸು ಮಾಡಿ ಹೋಗೋಣ ಅಂತಂದರೆ ಅಲ್ಲೂ ವಿಸಿಟ್ ಹಾಕೊಂಡು ಹೋಗ್ಬಿಡೋದು. ಇವಾಗ ಬಿಸಿಗೆ ಇಲ್ಲಿ ತಡೆಯೋಕ್ಕಾಗ್ತಾರೆ ನೋಡ್ರಿ, AC ಹಾಕ್ಕೊಂಡು ಕೂತಿದ್ದೀನಿ. ತಮಿಳ್ನಾಡಿಗೆ ಬಂದವ್ರು ಫಸ್ಟು ಕೆಲಸನೇ ಫ್ಯಾನ್ ಚಾರ್ಜಿಂಗ್ ಹಾಕೊಂಡ್ಬಿಡ್ಬೇಕು, ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆ ಒಂದು 5 ನಿಮಿಷ AC ಹಾಕಿ ಬಿಟ್ಬಿಡೋಣ ಅಂತ AC ಹಾಕಿದ್ದೀನಿ. ಇವಾಗ ಹೋಗಿ ಹಿಂದೆಗಡೆ ಡಿಕ್ಕಿಯಲ್ಲಿ ಫ್ಯಾನ್ ಕಿದೆ ಎತ್ಕೊಂಡ್ಬಂದು ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಒಂದು 2 ಅವರ್ ನಿದ್ದೆ ಮಾಡ್ಬೇಕಾದ್ರೆ ಬೆಳಗ್ಗೆ ಎದ್ದಿರೋದು ನಾನು 4 ಗಂಟೆಗೆ, ಸಾರಿ 3:30ಗೆ ಎದ್ದು ಹೀಟ್ರ್ ಹಾಕಿ ಮತ್ತು ಗಾಡಿ ಎಲ್ಲ ಇನ್ನೊಂದು ರೌಂಡ್ ಒರೆಸ್ಕೊಂಡು ಬರೋ ಸಾಕಾಗೋಯಿತು ನೋಡ್ರಿ. ಪಿಕಪ್ ಇದ್ದಿದ್ದು 5:45ಗೆ, ಬಟ್ ನಾನು ಇದ್ದಿದ್ದಷ್ಟೊತ್ತಿಗೆ 3:30ಗೆ. ಇವೆಲ್ಲ ಇಡ್ತಾವೆ, ಏನು ಮಾಡೋಕ್ಕಾಗಲ್ಲ. ಡ್ರೈವ್ ಲೈಫ್ ಅಂದಮೇಲೆ ನಿದ್ದೆ ಮಾಡಬೇಕು ಅಂತ ಅಂತೀರಿ, ಬಟ್ ನಿದ್ದೆ ಮಾಡೋಕ್ಕಾಗಲ್ಲ. ಟೈಮ್ ಊಟ ಮಾಡಬೇಕು ಅನ್ಕೊಂತೀರಿ, ಊಟ ಮಾಡೋಕ್ಕಾಗಲ್ಲ. ಹಂಗೆ ಪರಿಸ್ಥಿತಿ. ಬಟ್ ಈ ಕಸ್ಟಮರ್ ಬಂದವರಲ್ಲ ಒಂದು ರೇಂಜಿಗೆ ಓಕೆ ಗುರು. ಫುಲ್ ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಕಸ್ಟಮರು ಬಂದಿರೋದು. ಪ್ಯೂರ್ ವೆಜ್ಜು. ದೇವಸ್ಥಾನಕ್ಕೆ ಬೇರೆ ಹೋಗ್ತಾರೆ ಆ ಕಾರಣಕ್ಕೇ. 2 ವಯಸ್ಸಾಗಿರೋದ್ರೆ ಅಪ್ಪ ಅಮ್ಮ ಮೋಸ್ಟ್ಲಿ ಅನಿಸುತ್ತೆ. ಇದು ಗಂಡ ಹೆಂಡತಿ, ಒಬ್ಬ ಪಾಪು, ಇನ್ನೊಂದು ಚಿಕ್ಕ ಪಾಪು. ಬಟ್ ಕ್ಯೂಟ್ ಫ್ಯಾಮಿಲಿ. ಆರಾಮಾಗಿ ಚೆನ್ನಾಗಿ ನೋಡ್ಕೊತವ್ರೆ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾವ್ರೆ. ಅದೊಂದು ಖುಷಿ ಆಯಿತು. ನಾನು ಬರಲ್ಲ ಸರ್ ಅಂದ್ರೂ ಬಿಡ್ತಾ ಇಲ್ಲ, ಬಲ್ಲಂತ ಮಾಡಿ ಕರ್ಕೊಂಡು ಹೋಗ್ತಾವ್ರೆ. ನೋಡೋಣ, ಚೆನ್ನಾಗಿ ಅವರೇ ಕಸ್ಟಮರು. ಇರಿಟೇಷನು ಆಮೇಲೆ ಕಿರಿಕಿರಿ ಏನಿಲ್ಲ. ತುಂಬ ಒಳ್ಳೆ ಕಸ್ಟಮರ್, ತುಂಬ ಒಳ್ಳೆ ಫೀಲ್ ಕೊಡ್ತಾವ್ರೆ. ಹಿಂಗಿದ್ಬಿಟ್ರೆ ನಮಗೆ ಎಲ್ಲೇ ಕರ್ಕೊಂಡು ಹೋದ್ರೂ, ಎಲ್ಲೇ ಕರ್ಕೊಂಡು ಹೋಗಲಿಲ್ಲ ಅಂದ್ರೂ ನಮ್ಗೆ ಬೇಜಾರೇ ಆಗಲ್ಲ. ಒಂಥರ ಏನೋ ಖುಷಿ, ಕಿರಿಕಿರಿ ಮಾಡಿಲ್ಲ ಅಂತಂದರೆ. CNG ಹಾಕ್ಸೋಕೆ ಅಷ್ಟೇ ಏನೋ ಕಿರಿಕಿರಿ ಮಾಡ್ಕೋತಾರೆ ಅಂದ್ಕೊಂಡೆ, ಅದಕ್ಕೂ ಏನು ಮಾಡಲಿಲ್ಲ. ಹಾಕ್ಸ್ಕೊಳ್ಳಿ ಸರ್ ಪರವಾಗಿಲ್ಲ ಅಂತ ಅಲ್ಲೇ ನೆನೆಸ್ಕೊಂಡು ಹಾಕಿಸ್ಕೊಂಡೆ. ಬರೀ ಇವಾಗ ರೆಸ್ಟ್ ಮಾಡೋ ಸಮಯ, ಸಿಗ್ತೀರ ಆಮೇಲೆ ನಾನು ನಿಮಗೆ. ಸ್ನೇಹಿತರೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಒಂದು 2 ಅವರ್ ಡೀಪ್ ಸ್ಲೀಪ್ ಹಾಕಿ ಒಳ್ಳೆ ನಿದ್ದೆ ಬಂತು ಅಂದ್ಕೊಳ್ರಿ. ವೆದರ್ ಇವಾಗ ಸ್ವಲ್ಪ ಕೂಲಾಗೈತೆ, ಬಿಸಿ ಏನು ಅಂಥ ಬಿಸಿ ಇಲ್ಲ. ತಮಿಳ್ನಾಡು ಪರವಾಗಿಲ್ಲ ಗುರು, ಯಾಕೋ ಇವತ್ತು ಫಸ್ಟ್ ಟೈಮು ಒಳ್ಳೆ ಫೀಲ್ ಅನಿಸ್ತೈತೆ. ಓಕೆ ಒಳ್ಳೆ ನಿದ್ದೆ ಮಾಡ್ದು. ಇವಾಗ ನಮ್ಮ ಕಸ್ಟಮರು ದೇವಸ್ಥಾನಕ್ಕೆ ಅಂತ ಹೋದರು. ಆ್ಯಕ್ಚುಲಿ ಕಾರು ಒಳಗಡೆ ಬಿಡ್ತಾಯಿಲ್ಲ. ಮುಂಚೆ ಮೇಲೆಗಡೆ ಬಿಡ್ತಾಯಿದ್ರು ದೇವಸ್ಥಾನಕ್ಕೆ, ಅಲ್ಲಿವರೆಗೂ. ಇವಾಗ ಅಲ್ಲಿ ಬಿಡ್ತಾಯಿಲ್ಲ, ಅದಕ್ಕೆ ಆಟೋಲ್ಲೇ ಹೋದ್ರು ಅವರು. ನಾವು ಇವಾಗ ಹೋಗಿ ಟೀಗೆ ಕುಡ್ಕೊಂಬರೋಣ ಅಂತ. ಯಾಕಂದರೆ ಟೈಮ್ ಬಂದು 6 ಕಾಲ ಆಗ್ತೈತೆ. ಎಷ್ಟೊಂದು ತೋರಿಸ್ತೀನಿ ಟೈಮು. ಟೈಮ್ ಬಂದು 6:18. ಅದಕ್ಕೆ ಒಂದು ಟೀಗೆ ಕುಡ್ಕೊಂಬರೋಣ ಅಂತ ಟೀ ಅಂಗಡಿ ಹುಡ್ಕೋಣ. ನಮ್ಮ ಬಲರಾಮ ಸೇಫಾಗಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಇದೇ ಹೋಟೆಲು ನಮ್ಮ ಕಸ್ಟಮರ್ ಇರೋದು. ಇದು ಮೇನ್ ರೋಡು, ಅಂದರೆ ಪಾರ್ಕಿಂಗು. ಮೇನ್ ರೋಡಲ್ಲೇ ಗಾಡಿಗಳು ಹಾಕ್ಕೊಬೇಕಂತೆ. ಅದಕ್ಕೆ ಕಾರ್ನರಲ್ಲಿ ನಿಲ್ಸ್ಕೊಂಡು, ಇಲ್ಲಿ ಪಕ್ಕದಲ್ಲಿ ಮೋರಿ ಐತೆ, ಗ್ಲಾಸ್ ಐತೆ, ಸಿಕ್ಕಾಬಿಟ್ಟೆ ಸೊಳ್ಳೆ. ಅದೊಂದು ತಲೆನೋವು. ನೋಡೋಣ ಏನು ಕತೆ ಅಂತ. ಫಸ್ಟ್ ಟೀ ಕುಡ್ಕೊಂಬರೋಣ ಬನ್ನಿ. ನಿಜ ಯಾಕೆ ಸುಳ್ಳು ಹೇಳಬೇಕು, ಇವತ್ತು ಯಾಕೆ ಸಿಕ್ಕಾಪಟ್ಟೆ ವಾತಾವರಣ ಇಷ್ಟ ಆಗ್ಬಿಡೋದು ನನಗಂತೂ. ಪಳನಿಯಲ್ಲಿ ಕ್ರೇಜಿ ಐತೆ ವೆದರು. ತಣ್ಣಗೆ ಗಾಳಿ ಬೀಸೈತೆ, ಮಳೆನೂ ಇಲ್ಲ. ವಾತಾವರಣ ಎಷ್ಟು ಕ್ಲೀನಾಗೈತೆ ನೋಡಿ, ಸುತ್ತ ಸಾಕಾಗೈತೆ. ಇದು ಅಲ್ಲಿ ಟೀ ಅಂಗಡಿಯವ್ರ ಹತ್ರ ಕೇಳಿದೆ, ಬ್ರದರ್ ಯಾವ ದೇವರಿದು ಅಂತ. ಲಾರ್ಡ್ ಮುರುಘಾ ಅಂತ ಹೇಳಿದ್ರು. ನನಗಂತೂ ಕೇಳಿ ತುಂಬ ಖುಷಿ ಆಯಿತು. ಲಾರ್ಡ್ ಮುರುಘಾ ಅಂದರೆ ನಂಗೆ ಅನ್ನಿಸ್ದಂಗೆ ಶಿವ ಅನಿಸುತ್ತೆ. ಏನು ಅಂತ ನೀವು ಕಮೆಂಟ್ ಹಾಕಿರಿ, ಅದೇ ಇರ್ಬೋದು ನನಗೆ ಅನಿಸ್ದಂಗೆ. ನನ್ನ ಪ್ರಕಾರ ಚೆನ್ನಾಗಿದೆ ವಾತಾವರಣ ಕ್ರೇಜಿಯಾಗಿ. ನಮ್ಮ ಬಲರಾಮನ ಇಲ್ಲಪ್ಪ ನಿಲ್ಸಿದ್ದೀನಿ ಅಂತ ನೀವೆಲ್ಲ ಕೇಳಿದ್ರೆ, ನಾನು ಟೆರೇಸು ಇಲ್ಲಿ ನಿಂತಿದ್ದೀನಲ್ಲ, ಇಲ್ಲೇ ನೋಡ್ರಿ ನಮ್ಮ ಬಲರಾಮ ಇಲ್ಲಿ ನಿಲ್ಸಿದ್ದೀನಿ. ನಾನು ಮೇಲೆಗಡೆ ರೂಫಿಂಗ್ ಸ್ವಲ್ಪ ಹಾಳಾಗೈತೆ ಅಂದ್ಕೊಂಡೆ, ಬಟ್ ತೊಳೆದಿದ್ದೀನಿ ಪರವಾಗಿಲ್ಲ. ಯಾವುದೋ ಗ್ಯಾಪಲ್ಲಿ ಕ್ಲೀನಾಗಿ ನಿಂತೈತೆ ಪಾರ್ಕಿಂಗ್ ಎರ್ಜಲ್ಲಿ. ಅಲ್ಲೇ ಇರಲಿ ಸೇಫಾಗಿ. ಬಟ್ ವಾತಾವರಣ ಚೆನ್ನಾಗಿದೆ ಗುರು. ಇಲ್ಲಿಂದನೇ ನಮಸ್ಕಾರ ಹಾಕ್ಕೊತಾ ಇದ್ದೀನಿ ದೇವ್ರಿಗೆ. ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ ಅಂತ ನಂಗೆ ಅರ್ಥ ಆಗೋಯ್ತು. ಕಸ್ಟಮರ್ ಇವಾಗ ಹೋಗೋರೆ, ಮುಗಿಸ್ಕೊಂಬರ್ಲಿ. ನಾನು ಇಲ್ಲೊಂದು ಏನಂದರೆ, ಆ ಬೆಟ್ಟದ ತುದಿಯಲ್ಲಿ ಯಾವುದೋ ಒಂದು ದೇವನ ಲೈಟ್ ಕಾಣಿಸ್ತಿದೆ ಗೊತ್ತಾ ಇಲ್ಲಿ ನಿಮಗೆ? ಅಲ್ಲಿ ಕಾಣಿಸ್ತೈತಾ? ಫೋಕಸ್ ಆಗ್ತೈತೆ. ಆ ಬೆಟ್ಟದ ಹತ್ರ ಯಾವುದೋ ಮನೆ ಕಟ್ಕೊಂಡವ್ರು
ಪ್ಲೇಸ್ ಎಲ್ಲ ನೆಕ್ಸ್ಟ್ ಲೆವೆಲ್. ಚೆನ್ನಾಗೈತೆ ವಾತಾವರಣ. ಇನ್ನು ಇವತ್ತೆಲ್ಲ ಇಲ್ಲೇ ಟೈಮ್ ಪಾಸು ಕಾರಲ್ಲೇ, ಯಾಕಂದರೆ ಎಲ್ಲೂ ಅಷ್ಟು ಕಾರ್ ಎತ್ತೋ ಟೆನ್ಷನೇ ಇಲ್ಲ ನನಗೆ. ನಾಳೆ ಬೆಳಗ್ಗೆವರೆಗೂ, ನಾಳೆ ಬೆಳಗ್ಗೆ ಅವ್ರ ಪಾಪು ಚಿಕ್ಕ ಪಾಪು ಐತೆ ಅಂತ ಹೇಳಿದ್ರು. ನಾನು ಚಿಕ್ಕದು ಪಾಪು, ಅದಕ್ಕೆ ಕುಲ್ಲು ಕೊಟ್ಬಿಟ್ಟು ಕಿವಿ ಚುಚ್ಚಬೇಕಂತೆ. ಅದು ಆ್ಯಕ್ಚುಲಿಯಾಗಿ ಇಲ್ಲೇ ಅಂತ ಮಾಡೋದವರು, ಅವ್ರ ಮನೆ ದೇವಸ್ಥಾನ ಥರ ಇಲ್ಲೇ ಚುಚ್ತಾರಂತೆ. ಕಿವಿಯೆಲ್ಲ ಚುಚ್ಕೊಂಡು ನೆಕ್ಸ್ಟ್ ಬೇರೆ ಪ್ಲ್ಯಾನ್, ಮನೆಗೆ ಹೋಗೋದಾ ಇಲ್ಲಾಂದರೆ ಕೊಡೈಕೆನಾಲ್ ಹೋಗೋದಾ ಅಂತ ನಾಳೆ ಗೊತ್ತಾಗುತ್ತೆ. ನಾಳೆ ಎಪಿಸೋಡ್ವರೆಗೂ ವೆಯ್ಟ್ ಮಾಡ್ಬೇಕು ನೀವು, ಯಾಕಂದರೆ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಟ್ವಿಸ್ಟಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಹೋದರೆ ನನಗೂ ಒಂದು ಒಳ್ಳೆ ಬೆನಿಫಿಟು. ನಾನು ತುಂಬ ಇಷ್ಟ ನೋಡೋಣ ಅಂತ. ಇಲ್ಲಾಂದರೆ ವಾಪಸ್ ಬೆಂಗಳೂರು ಸೀರೀಸೇ ಇರುತ್ತೆ. ಬರೀ ಕಾರಲ್ಲಿ ಟೈಮ್ ಪಾಸ್ ಮಾಡೋಣ. ರಾತ್ರಿ ಏನಾಗುತ್ತೆ ಊಟಕ್ಕೆ ಇಲ್ಲಿ ಊಟ ಇಲ್ಲ ಅನ್ಸುತ್ತೆ ನನಗೆ. ಡೈನಿಂಗ್ ಇಲ್ಲ, ಇಲ್ಲೇ ಆಚೆ ಕಡೆನೇ ಹೋಗ್ಬೇಕು ಊಟಕ್ಕೆ ನಾವು. ನೋಡೋಣ ಎಲ್ಲಿ ಹೋಗ್ತಾರೆ ಕಸ್ಟಮರ್, ಏನು ಕತೆ ಅಂತ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಕಾರ್ ಹತ್ರ ಹೋಗೋಣ ಇವಾಗ. ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲಿ 8:30 8:45 ಆಗ್ತಾ ಬರ್ತೈತೆ ಟೈಮು. ಊಟಕ್ಕೆ ಟೈಮ್ ಆಯಿತು. ಕಸ್ಟಮರ್ಗೆ ಫೋನ್ ಹಾಕಿದ್ದೆ, ಕಸ್ಟಮರ್ ಫೋನ್ ಪಿಕ್ ಮಾಡಿಲ್ಲ. ಮೋಸ್ಟ್ಲಿ ಆಚೆ ಊಟ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಬಟ್ ಇನ್ನೊಂದು ವಿಚಾರ, ಸ್ಯಾಮ್ ಸಮೀರ್ ಬ್ರೋ ತುಂಬ ಜನ ಗೊತ್ತು. ಅವರು ಕರ್ನಾಟಕದ ಬೆಸ್ಟ್ ಯೂಟ್ಯೂಬರು ನನಗೆ ತಿಳಿದ ಮಟ್ಟಕ್ಕೆ. ಬಟ್ ಇವತ್ತೊಂದು ಪ್ರಪೋಸಲ್ ವೀಡಿಯೋ ಹಾಕಿದ್ರು, ನೋಡ್ಬಿಟ್ಟು ಸಿಕ್ಕಾಬಿಟ್ಟು ಎಮೋಷ್ನಲ್ ಆಗೋಯ್ತು ನನಗೆ. ಸಕ್ಕತ್ತಾಗಿ ಮಾಡಿದ್ರು ಗುರು. ಅವ್ರು ಆ ಎಫರ್ಟ್ಸ್ ಹಾಕಿದ್ರು ಗೊತ್ತಾ, ಅದೇನು ಕೆಲಸ ಮಾಡಿ ಆ ರಿಯಾಕ್ಷನ್ಸ್ ಕ್ಯಾಪ್ಚರ್ ಮಾಡೋಕ್ಕೆ, ಆ ಮೆಮೊರೀಸ್ಗೆ ಸೀರಿಯಸ್ ಆಗಿ ಹ್ಯಾಟ್ಸ್ ಆಫ್ ಗುರು. ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಆಗೋಯ್ತು. ಹೇಳ್ಬೇಕು ಅನ್ನಿಸ್ತು ನನ್ನ ವ್ಲಾಗಲ್ಲಿ. ಅದಕ್ಕೆ ಒಂದು ಚಿಕ್ಕ ನನ್ನೊಂದು ಮೆಮೊರಿ ಹೇಳ್ಕೊಂಡೆ. ಬಟ್ ತುಂಬ ಚೆನ್ನಾಗಿತ್ತು ಬ್ರೋ. ನೀವು ಈ ವ್ಲಾಗ್ ನೋಡಲ್ಲ, ಬಟ್ ನೋಡಿದ್ರೆ ಇನ್ ಕೇಸ್ ತುಂಬ ಚೆನ್ನಾಗಿ ಮಾಡಿದ್ರಿ. ಒಂಥರ ಬಾಯ್ಸ್ ಎಲ್ಲರೂ ಒಂದು 1000 ಜನ ಬಾಯ್ಸ್ದು ಒಬ್ಬರೇ ಸೇರಿ ಒಂದು ಡ್ರೀಮ್ ಫುಲ್ಫಿಲ್ ಮಾಡ್ದಂಗೆ ಅನ್ನಿಸ್ತು ನನಗಂತೂ. ಹೆಂಗಂದರೆ ಇವಾಗ ನೀವು ಒಬ್ಬರು ನಿಂತ್ಕೊಂಡು ಇನ್ನೊಂದು 10,000 ಜನ ಬಾಯ್ಸ್ ನಿಂತ್ಕೊಂಡು ಫುಲ್ಫಿಲ್ ಮಾಡೋ ಥರ ಒಬ್ಬೊಬ್ಬರು ಹುಡುಗಿರಿಗೂ ಆ ಥರ ನೀವು ಒಬ್ಬರೇ ಸೇರ್ಕೊಂಡು ಮಾಡಿದ್ರಿ. ಒಂಥರ ತುಂಬ ಖುಷಿ ಆಯ್ತು ನೋಡಿ. ಒಂಥರ ಫುಲ್ ಎಮೋಷ್ನಲ್ ಆದೆ ನಾನು. ಬನ್ನಿ ತುಂಬ ಮಾತಾಡೋದು ಬೇಡ. ಆಲ್ರೆಡಿ ಟೈಮ್ ಹೇಳ್ದಂಗೆ 8:45 ಆಗ್ತಾ ಬರ್ತೈತೆ. ಊಟಕ್ಕೆ ಟೈಮ್ ಆಯಿತು. ಹೋಗಿ ಊಟ ಗೀಟ ಮಾಡ್ಕೊಂಬರೋಣಂತೆ. ಇಲ್ಲಿ ಹೋಟೆಲ್ಸ್ ಯಾವುದೈತಿ ಏನೂ ಗೊತ್ತಿಲ್ಲ. ಒಂದು ರೌಂಡ್ ಹಾಕ್ಕೊಂಡು ಬರೋಣಂತೆ ನೋಡಿಕೊಂಡು. ಗಾಡಿ ಏನೇ ತೊಗೊಂಡೋಗಲ್ಲ, ಸುಮ್ಮನೆ ಗಾಡಿ ತೊಗೊಂಡೋಗಿ ವೇಸ್ಟು. ಒಂದು ರೌಂಡ್ ಹಾಕ್ಕೊಂಡೋಗಿ ಊಟ ಗೀಟ ಮಾಡ್ಕೊಂಬಂದು ಆಮೇಲೆ ಲಾಗ್ ಎಂಡ್ ಮಾಡೋಣಂತೆ. ಏನು ಕತೆ, ಇವತ್ತು ಎಷ್ಟಾಯಿತು ಖರ್ಚೆಲ್ಲ ಇವತ್ತಿಂದ ಹೇಳ್ಬಿಡೋಣ. ನಾಳೆ ನಾಡೋದಕ್ಕೆ ಹೇಳ್ಕೊಳೋಣ. ಬನ್ನಿ ಚಲೋ ಊಟ ಹುಡ್ಕೊಂಡು ಹೋಗೋಣ ಇವಾಗ. ಸ್ನೇಹಿತರೆ ಕಸ್ಟಮರ್ ಊಟ ಮಾಡಿರಲಿಲ್ಲ ಅಂತೆ. ಅವಾಗಲೇ ಅವ್ರು ದೇವಸ್ಥಾನದಲ್ಲಿ ಇದ್ದರು, ಅದಕ್ಕೆ ಫೋನ್ ಪಿಕ್ ಮಾಡಲಿಲ್ಲ. ಸರ್ ಹೋಗೋಣ ಬನ್ನಿ ಅಂತ ಊಟಕ್ಕೆ ಕರ್ಕೊಂಬಂದಿದ್ದಾರೆ. ಇಲ್ಲ ಮೇನ್ ರೋಡಲ್ಲೇ ಯಾವುದೋ ಒಂದು ಚಲ್ಲಂ ಮೆಸ್ ಅಂತ ಇತ್ತು, ಅಲ್ಲಿ ಮುಂದೆ ಐತೆ. ಅಲ್ಲಿ ಬಸ್ ನಿಂತಿದೆಯಲ್ಲ ಅಲ್ಲಿ ಐತೆ. ಬಟ್ ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಇಲ್ಲೇ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೇನೆ. ಬನ್ನಿ ಅಂತ ಕರೆದ್ರು. ಮತ್ತೆ ಅಯ್ಯೋ ಇಲ್ಲ ಸರ್ ಆಲ್ರೆಡಿ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಊಟ ಗೀಟ ಎಲ್ಲ. ಇವಾಗ ಆರಾಮಾಗಿ ಮಾಡ್ಕೊಂಬನ್ನಿ, ಮಾಡ್ಕೊಂಬಂದು ಓಡೋಣ ಹೋಗಿ ಮಲ್ಗದೆ. ಮತ್ತು ಅವ್ರು ಬೆಳಗಿನ ಜಾವನೇ ಎದ್ದು ಹೋಗ್ತಾರಂತೆ ಪಾಪಗೆ ಕೂದಲು ಆಮೇಲೆ ವಾಲೆ ಚುಚ್ಚಕ್ಕೆಲ್ಲ. ಆ ಕಾರಣಕ್ಕೆ ಬೆಳಗ್ಗೆ ಜಲ್ದಿ ಹೋಗ್ತೀರಿ ಸರ್ ಅಂತಂದರು. ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಬೆಳಗ್ಗೆ ದರ್ಶನ ಎಲ್ಲ ಮಾಡ್ಕೊಂಬರ್ತಾರೆ. ಅಷ್ಟೊಂದು ನಾನು ಫುಲ್ ಫ್ರೆಶಪ್ ಆಗಿ ರೆಡಿಯಾಗಿರಬೇಕು. ಊಟ ಮಾಡ್ಕೊಂಬನ್ನಿ. ಹೋಗಿ ಡೈರೆಕ್ಟಾಗಿ ನಾವು ಶೆಡ್ಗೆ ಹಾಕಿ ಡೈರೆಕ್ಟಾಗಿ ಮಲಗ್ತಾರದೆ. ಯಾಕಂದ್ರೆ ನನಗೂ ಟಯರ್ಡ್ ಆಗಿಬಿಡೋದೆ. ಬೆಳಗ್ಗೆ ಜಾವ 3 ಗಂಟೆಗೆ ಎದ್ದಿರೋದು, 3:30 ನಿದ್ದೆ ಇಲ್ಲ. ಇನ್ನೊಂದು ಆರಾಮಾಗಿ ನಿದ್ದೆ ಮಾಡಿಬಿಟ್ರೆ ಸಾಕು. ಫ್ಯಾನ್ ಕೂಡ ಫುಲ್ ಚಾರ್ಜಿಂಗ್ ಹಾಕಿ ಇಟ್ಟಿದ್ದೀನಿ. ಫುಲ್ ಚಾರ್ಜ್ ಆಗ್ತಾಯಿತ್ತು. ಯಾಕಂದರೆ ಮತ್ತೆ ಇಗ್ನಿಷನ್ ಮಾಡ್ಕೊಂಡು ಮಲಗಿದ್ರೆ ಇನ್ನು ರಾತ್ರಿ ಬ್ಯಾಟ್ರಿ ಡೆಡ್ ಆಗ್ಬಿಡ್ತಾನೆ, ಅದೊಂದು ಟೆನ್ಷನ್ನು. ಅದು ಔಟ್ ಆಫ್ ಸ್ಟೇಟ್ ಬಂದಾಗ ಇದೊಂದು ಪ್ರಾಬ್ಲಮ್ ಇರ್ತದೆ. ನಮ್ಮ ಬೆಂಗಳೂರಲ್ಲೋ ಇಲ್ಲ ಕರ್ನಾಟಕಲ್ಲ ಆದರೆ ಏನಾರು ಹೆಚ್ಚು ಕಮ್ಮಿ ಆದ್ರೂ ಪಟ್ಟಂತ ಮಾಡ್ಕೊಂಡ್ಬೋದು. ಬಟ್ ಇಲ್ಲಿ ಭಯ ಅಲ್ಲ, ಅದಕ್ಕೇ ಇಗ್ನಿಷನ್ ಆನ್ ಮಾಡ್ಕೊಂಡು ಮಲಗಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಲ್ಕೊಂಡ್ರೆ ಗಾಡಿ ರನ್ನಿಂಗಲ್ಲಿದ್ದಾಗೇ ಫ್ಯಾನ್ ಚಾರ್ಜಿಂಗ್ ಹಾಕ್ಕೊಂಬಿಟ್ರೆ ಬೆಸ್ಟ್ ಕೆಲಸ ಅದು. ಈಗ ಊಟ ಮಾಡ್ಕೊಂಬರಲಿ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಎಂಡ್ ಮಾಡೋಣಂತೆ. ಸ್ನೇಹಿತರೆ ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದ್ಬಿಡ್ತು. ಇವತ್ತು ಎಷ್ಟಾಯ್ತಪ್ಪ ಖರ್ಚು ಅಂತಂದರೆ, ಒಂದು ಟೋಲ್ ರೀಚಾರ್ಜ್ ಮಾಡಿದ್ದೆ, ಇನ್ನೊಂದು TP ಹಾಕ್ಸಿದ್ದೆ. ಅದಾದಮೇಲೆ ಟೋಟಲ್ ಇವತ್ತು ನಾನು CNG ಖರ್ಚು ಎಷ್ಟು ಅಂತ ಮೇನ್ ಮಾತಾಡೋಕ್ಕೆ ಬಂದರೆ 1600 ರೂಪಾಯಿ ಖರ್ಚಾಗೈತೆ CNGದು. ಅಂದರೆ 2 ಫುಲ್ ಟ್ಯಾಂಕು. ಇಲ್ಲಿ ಈ ರೋಡ್ಗಿಂತ ಮುಂದೆ ಬಂದು ಹಾಕ್ಸಿದ್ದು, ಅದು ಏರಿಯಾ ಹೆಸರು ಗೊತ್ತಿಲ್ಲ ಪರ್ಟಿಕ್ಯುಲರ್ ಆಗಿ. ಅಲ್ಲಿ ಬಂದು ಹಾಕ್ಸಿದ್ದು 800 ಚಿಲ್ಲರೆನೋ 880 ರೂಪಾಯಿನೋ ಹಿಡಿತು. ಇನ್ನೊಂದು ಕಾಟಮಲ್ಲೂರು ಗೇಟ್ ಹಾಕ್ಸಿದ್ದು ಅಲ್ಲಿ 790 ರೂಪಾಯಿನೋ ಹಿಡಿದಿತ್ತು. ಟೋಟಲಾಗಿ ಅಪ್ಪಣ್ಣು ಎಲ್ಲ ಸೇರಿ 1600-1700 ರೂಪಾಯಿ ಇವಾಗ CNG ಖರ್ಚಾಗೈತೆ. ನಾಳೆ ಕೊಡೈಕೆನಾಲ್ ಪ್ಲ್ಯಾನು. ಕಸ್ಟಮರ್ ಕೇಳಿದೆ, ಏನು ಸರ್ ಕೊಡೈಕೆನಾಲ್ ಪ್ಲ್ಯಾನ್ ಮಾಡಿದ್ದೀರಾ ಅಂತ. ಇಲ್ಲ ಸರ್ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ದೇವಸ್ಥಾನದೆಲ್ಲ ಮುಗಿದೋಗುತ್ತೆ, ಇಲ್ಲಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಬೆಂಗಳೂರಿಗೆ ಹೊಡ್ತಾ ಇರೋದೆ ಅಂತಂದರು. ಹಂಗಾರೆ ನಾಳೆ ಕೊಡೈಕೆನಾಲ್ ಸೀರೀಸ್ ಬರೋಲ್ಲ, ಡೈರೆಕ್ಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಸೀರೀಸ್ ಇರುತ್ತೆ. ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡಿದಿರೋ ನೋಡಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಆಮೇಲೆ ವೀಡಿಯೋಸ್ ತುಂಬ ಜನ ನೋಡ್ತಾ ಇರೋ, ಬಟ್ ಯಾರು ಸಬ್ಸ್ಕ್ರೈಬ್ ಹೊಡಿತಲ್ಲ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಹೊಡೆದು ಒಂದು ಮೇಲೆಗಡೆ ಗಂಟೆ ಇರ್ತದೆ, ಗಂಟೆ ಟಣ್ಣು ಅಂತ ಹೊಡೀರಿ. ಹಿಂಗೆ ಹೇಳ್ತಾ ಲಾಗ್ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಲಾಗ್ಸಲ್ಲಿ. ಅಲ್ಲಿ ಹೋಗಿ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.